ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜೂನ್ ತಿಂಗಳದ ತುಲಾ ರಾಶಿಯವರ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ತುಲಾ ರಾಶಿಯವರಿಗೆ ಗ್ರಹಗಳ ಸ್ಥಿತಿಗತಿಗಳು: ಕುಂಭರಾಶಿಯಲ್ಲಿ ಶನಿ, ಹಾಗೆ ಮೀನರಾಶಿಯಲ್ಲಿ ರಾಹು, ಮೇಷರಾಶಿಯಲ್ಲಿ ಕುಜಗ್ರಹ, ಹಾಗೆ ವೃಷಭ ರಾಶಿಯಲ್ಲಿ ರವಿಗ್ರಹ, ವೃಷಭ ರಾಶಿಯಲ್ಲಿ ಬುಧಗ್ರಹ, ವೃಷಭ ರಾಶಿಯಲ್ಲಿ ಗುರುಗ್ರಹ, ವೃಷಭ ರಾಶಿಯಲ್ಲಿ ಚಂದ್ರಗ್ರಹ, ವೃಷಭ ರಾಶಿಯಲ್ಲಿ ಶುಕ್ರಗ್ರಹ, ಹಾಗೆ ಕನ್ಯಾ ರಾಶಿಯಲ್ಲಿ ಕೇತುಗ್ರಹ. ಇಲ್ಲಿ ವಿಶೇಷ ಏನಪ್ಪ ಅಂತ ಕೇಳಿದರೆ ನೋಡಿ, ತುಲಾ ರಾಶಿಯವರಿಗೆ ಭಾಳ ವಿಶೇಷವಾಗಿ ಧನಾತ್ಮಕವಾಗಿರ್ತಕ್ಕಂಥ, ಕೋಟ್ಯಾಧಿಪತಿ ಆಗೋತಕ್ಕಂಥ, ಮಹಾನಾಯಕನಾಗಿರ್ತಕ್ಕಂಥ, ಒಳ್ಳೆ ಉದ್ದಿಮೆ ವ್ಯವಸಾಯ ಮಾಡ್ತಕ್ಕಂತಹ, ಒಳ್ಳೆ ಹಣವನ್ನು ಗಳಿಸ್ತಕ್ಕಂತಹ ಮಹಾಯೋಗ ಇದೆ ಹೇಳತಕ್ಕಂಥದ್ದು ತುಲಾ ರಾಶಿಯವರಿಗೆ. ಏನಪ್ಪ ಗ್ರಹಗಳು ಅಂದರೆ ಅಷ್ಟು ಬಲಿಷ್ಠವಾಗಿರತಕ್ಕಂತಹ ಶಕ್ತಿಯಾಗಿ ಗ್ರಹಗಳನ್ನು ಪಡೀಲಿಕ್ಕೆ ಅನುಗ್ರಹ ಆಗ್ತಾ ಇರ್ತಕ್ಕಂಥದ್ದು. ನಟ ನಟಿಯರಿಗೆ ಉತ್ತಮ ಕೀರ್ತಿ ಸಿಗತ್ತೆ ಹೇಳ್ತಕ್ಕಂಥದ್ದು, ಹೇರಳವಾಗಿ ಧನ ಲಭಿಸ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಕೀರ್ತಿವಂತರಾಗ್ತಾ ಇರ್ತಾರೆ, ಧನವಂತರಾಗ್ತಾ ಇರ್ತಾರೆ, ಹಾಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳೆಲ್ಲವೂ ಕೂಡ ಪ್ರಾಪ್ತಿಯಾಗ್ತಾ ಇರ್ತಕ್ಕಂಥದ್ದು. ಜೀವನದ ಉದ್ದಗಲಕ್ಕೂ ಕೂಡ ವಿಶೇಷವಾಗಿ ಸ್ಥಾನ ಪ್ರಾಪ್ತಿ ಆಗ್ತಾ ಇರ್ತಕ್ಕಂಥದ್ದು. ಹೀಗೆ ತುಲಾ ರಾಶಿಯವರಿಗೆ ಗ್ರಹಗಳ ಸ್ಥಿತಿಗತಿಗಳು ಕೂಡ ಮಾರಕವಾಗಿರ್ತಕ್ಕಂಥದ್ದು. ಆರಂಭದಲ್ಲಿ ಹಣ ಕೈ ಸೇರುತ್ತೆ, ದುಡ್ಡು ಬರುತ್ತೆ, ಆದರೆ ಆ ಹಣವನ್ನು ಯಾವ ರೀತಿ ವಿನಿಯೋಗ ಮಾಡಬೇಕು, ಯಾವ ರೀತಿ ವಿವರಿಸಬೇಕು ಹೇಳ್ತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಆ ಹಣದ ಪ್ರಭಾವದಿಂದ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು, ತಾಪತ್ರಯಗಳು ಆಗ್ತಾ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇರುವಂಥದ್ದು. ಹಾಗೆ ಎಲ್ಲೋ ಒಂದು ಕಡೆ ಮಧ್ಯವರ್ತಿಗಳು ಮಾತನ್ನು ಕೇಳಿ ಹಣವನ್ನು ಕಳೆದುಕೊಳ್ಳುವಂಥ ಭೀತಿ ಉಂಟಾಗುತ್ತೆ. ಮನೆಯಲ್ಲಿ ಕೂಡ ಯಾರಿಗೂ ಗೊತ್ತಿರಲ್ಲ, ಎಲ್ಲೋ ಸಾಲ ಮಾಡಿ ಯಾರಿಗೋ ಕೊಟ್ಟು ಅವರು ಕೈತಪ್ಪು ಹೋಗುವಂಥದ್ದು, ಅವರು ದೂರ ಆಗುವಂಥದ್ದು, ಹೀಗೆ ಇವೆಲ್ಲವೂ ಕೂಡ ಇರುವಂಥದ್ದು. ತೊಂದರೆಗಳು, ನೋವುಗಳು ಸಾಕಷ್ಟು ಅನುಭವಿಸ್ತಾ ಇರ್ತಕ್ಕಂಥದ್ದು. ಜೂನ್ ತಿಂಗಳದ ಕೊನೆಯ ಭಾಗದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಆಗುವಂಥದ್ದು, ಒಳ್ಳೆಯ ಕಾಲೇಜಲ್ಲಿ ಸೀಟ್ ಸಿಗುವಂಥದ್ದು, ಮೆಡಿಕಲ್ಲು, ಡಾಕ್ಟ್ರ್ ಆಗತಕ್ಕಂಥದ್ದು, ಇಂಜಿನಿಯರ್ ಆಗತಕ್ಕಂಥದ್ದು, ಒಳ್ಳೆಯ ಅಂಕದಿಂದ ಪಾಸಾಗತಕ್ಕಂಥದ್ದು, ಅಷ್ಟೇ ಅಲ್ಲ ವಿದೇಶದಲ್ಲಿ ವಿದ್ಯಾಭ್ಯಾಸ ಹೆಚ್ಚಿನ ಅನುಕೂಲಕರವಾಗತಕ್ಕಂಥದ್ದು, ಹೀಗೆ ಇವೆಲ್ಲವೂ ಕೂಡ ಇರುವಂಥದ್ದು. ಹಾಗೆ ವಿದೇಶದಲ್ಲಿ ಕೆಲಸ ಕಾರ್ಯ ಮಾಡ್ತಕ್ಕಂಥವರಿಗೆ ಎಲ್ಲೋ ಒಂದು ಕಡೆ ಸ್ಥಾನ ಪಲ್ಲಟ ಆಗತಕ್ಕಂಥ ತುಲಾ ರಾಶಿಯವರಿಗೆ, ಎಲ್ಲೋ ವಿದೇಶದಲ್ಲಿ ಸಾಲ ಬಾಧೆ ಭೀತಿ ಉಂಟಾಗತ್ತೆ, ಹಠಾತ್ತನೆ ಕೆಲಸವನ್ನು ಕಳೆದುಕೊಳ್ಳುವಂತಹ ಭೀತಿ ಉಂಟಾಗತ್ತೆ, ಕೆಲಸದ ತೊಂದರೆಗಳು ಉಂಟಾಗತ್ತೆ, ತಾಪತ್ರಯಗಳು ಕೂಡ ಉಂಟಾಗ್ತಾ ಇರುತ್ತೆ. ಸಾಕಷ್ಟು ರೀತಿಯಲ್ಲಿ ತೊಂದರೆಗಳು, ವಿದೇಶದಲ್ಲಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವರಿಗೆ ಮೇಲಧಿಕಾರಿಗಳಿಂದ ಒತ್ತಡಗಳು ಉಂಟಾಗುತ್ತೆ, ತಾಪತ್ರಯಗಳು ಕೂಡ ಉಂಟಾಗ್ತಾ ಇರ್ತಕ್ಕಂಥದ್ದು, ತೊಂದರೆಗಳು ಉಂಟಾಗ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಮಾನಹಾನಿ ಉಂಟಾಗತಕ್ಕ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ವಿದೇಶದಲ್ಲಿ ವ್ಯಾಪಾರ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ
ತೊಂದರೆಗಳು ಉಂಟಾಗ್ತಾ ಇರುತ್ತೆ ಮೇ ತಿಂಗಳದ ಕೊನೆ ಭಾಗದಲ್ಲಿ. ಹಾಗೆ ವೈದ್ಯಕೀಯ ಯಂತ್ರೋಪಕರಣಗಳ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು, ಧನಲಾಭ ಉಂಟಾಗುತ್ತೆ ವ್ಯಾಪಾರದಲ್ಲಿ, ತೈಲ ಉದ್ಯಮದಲ್ಲಿ, ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ. ಒಟ್ಟಿನಲ್ಲಿ ತುಲಾ ರಾಶಿಯವರಿಗೆ ಯೋಗ ತುಂಬ ಚೆನ್ನಾಗಿ ಲಾಭವನ್ನು ಅನುಗ್ರಹಿಸ್ತಾ ಇರ್ತಕ್ಕಂಥದ್ದು, ಯೋಗವೆಲ್ಲ ಕೂಡ ಚೆನ್ನಾಗಿದೆ. ಇನ್ನು ಹೆಚ್ಚೆಚ್ಚು ನಿಮ್ಮ ವೈಯಕ್ತಿಕ ಜಾತಕ ಬೇರೆ ಬೇರೆ ರೀತಿಯ ಸಮಸ್ಯೆಗಳೆಲ್ಲವೂ ಕೂಡ ಪರಿಶೀಲನೆ ಮಾಡಿಕೊಂಡ್ರೆ ಸೂಕ್ತವಾಯಿತು ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.